ಲೇಡೀಸ್ ಅಂಡ್ ಜೆಂಟಲ್ಮನ್, ಹಿಂದೂ ಹುಲಿ ಯತ್ನಾಳ್ ಗರ್ಜಿಸ್ಲಿಕ್ಕೆ ಶುರು ಮಾಡಿದ್ದಾರೆ. ಹೊಸ ಪಾರ್ಟಿಯನ್ನು ಕಟ್ತಾರೆ. ಇಷ್ಟು ದಿನ JCB ಶುರು ಮಾಡ್ತೀನಿ ಅಂತ ಹೇಳ್ತಾ ಇದ್ದಂಥ ಯತ್ನಾಳ್ ಈಗ ಹಿಂದೂ ಪಕ್ಷವನ್ನು ಶುರು ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತೊಂದು ಕಡೆ ಪ್ರಾದೇಶಿಕ ಪಕ್ಷದ ಅವಶ್ಯಕತೆ ಇದೆ ಅನ್ನುವಂಥ ಮಾತನ್ನು ಹೇಳ್ತಾರೆ. ಯತ್ನಾಳ್ ಅವರು ಯಾವ ಉದ್ದೇಶಕ್ಕಾಗಿ ಈ ಪಕ್ಷವನ್ನು ಕಟ್ತಾ ಇದ್ದಾರೆ ಅನ್ನೋದು ಇನ್ನೂ ಅವರಿಗೆ ಸ್ಪಷ್ಟವಾದಂಥ ಕ್ಲಾರಿಟಿ ಇಲ್ಲ ಅನ್ನೋದು ಅವ್ರ ಮಾತುಗಳಲ್ಲಿ ಗೊತ್ತಾಗುತ್ತೆ. ಆದರೆ ಈಗ ಹೊಸ ಪಕ್ಷವನ್ನು ಕಟ್ಟಿದರೆ ಹಿಂದುತ್ವದ ಆಧಾರದ ಮೇಲೆ, ಅಭಿವೃದ್ಧಿಯ ಆಧಾರದ ಮೇಲೆ, ನಿರುದ್ಯೋಗ ಸಮಸ್ಯೆಯ ಆಧಾರದ ಮೇಲೆ ಕಟ್ತೀನಿ ಅಂತ ಹೇಳುತ್ತಾ ಯತ್ನಾಳ್ ಯಾವ ಪ್ರಮುಖ ಅಜೆಂಡಾವನ್ನು ಇಟ್ಕೊಂಡಿದ್ದಾರೆ? ಎಕ್ಸ್ಕ್ಲೂಸಿವ್ ಅಪ್ಡೇಟ್ಸ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ. ನಾನು ಹೇಮಂತ್. ಎಸ್ ವೀಕ್ಷಕರೇ, ಬಿಜೆಪಿಯಿಂದ ಸಸ್ಪೆಂಡ್ ಆಗಿರುವಂತಹ ವಿಜಯಪುರದ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಈಗ ಮತ್ತೊಂದು ಇನ್ನಿಂಗ್ಸ್ನ ಬಗ್ಗೆ ಮಾತನಾಡ್ತಾ ಇದ್ದಾರೆ. ಪ್ರತಿ ಇನ್ನಿಂಗ್ಸ್ನಲ್ಲೂ ಡಕ್ಔಟಿಗೆ ಔಟ್ ಆಗ್ತಾರೆ, ಇಲ್ಲ ರನ್ಔಟ್ ಆಗ್ತಾರೆ. ಈ ರೀತಿ ಔಟ್ ಆಗುವಂಥ ಯತ್ನಾಳ್ ಈಗ ಮತ್ತೊಂದು ಇನ್ನಿಂಗ್ಸ್ನಲ್ಲಿ ನಾನೇ ಕ್ಯಾಪ್ಟನ್ ಆಗಿ ಟೀಮ್ ಲೀಡ್ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಪಕ್ಷವನ್ನು ಕಟ್ತಾರಂತೆ, ಹಿಂದುತ್ವದ ಆಧಾರದ ಮೇಲೆ ಕಟ್ತೀನಿ ಅಂತ ಅವ್ರು ಹೇಳ್ತಾರೆ. ವೆಲ್ ಆ್ಯಂಡ್ ಗುಡ್, ಯಾಕಂದರೆ ಹಿಂದುತ್ವದ ಬಗ್ಗೆ ಅವ್ರು ಮಾತಾಡ್ತಾರೆ. ಅವರು ಹಿಂದುತ್ವಕ್ಕೆ ಏನು ಮಾಡಿದ್ದಾರೆ ಅನ್ನೋದು ಇಲ್ಲಿಯ ಬಗ್ಗೆ ಯಾರಿಗೂ ಗೊತ್ತಿಲ್ಲ, ಆದರೆ ಹಿಂದುತ್ವದ ಬಗ್ಗೆ ಮಾತಾಡಿರೋದು ಗೊತ್ತಿದೆ ಎಲ್ರಿಗೂ. ಓಕೆ, ಅದರ ಜೊತೆಗೆ ಈಗ ರಾಜ್ಯದಲ್ಲಿ ನಿರುದ್ಯೋಗ ಸಮಸ್ಯೆಯ ಬಗ್ಗೆ ಚರ್ಚೆಗಳು ಶುರುವಾಗ್ತಾ ಇದ್ದಾವೆ. ಧಾರವಾಡದಲ್ಲಿ ಅತಿ ದೊಡ್ಡ ಪ್ರತಿಭಟನೆ ಆಯಿತು. ಹಾಗಾಗಿ ಅವರು ಅದನ್ನು ಸೇರಿಸ್ಕೊಂಡಿದ್ದಾರೆ. ಈಗ ಏನಂದರೆ ನಿರುದ್ಯೋಗ ಸಮಸ್ಯೆಯ ಬಗ್ಗೆಯೂ ನಾನು ಧ್ವನಿ ಎತ್ತಬೇಕು, ನನ್ನ ಹೊಸ ಪಕ್ಷ ಅದರ ಪರವಾಗಿ ಕೆಲಸ ಮಾಡುತ್ತೆ ಅನ್ನೋದ್ರ ಬಗ್ಗೆ ಮಾತಾಡ್ತಿದ್ದಾರೆ. ಅದರ ಜೊತೆಗೆ ಅಭಿವೃದ್ಧಿ ಬಗ್ಗೆ ಮಾತನಾಡ್ತಿದ್ದಾರೆ. ತೀರಾ ಅಪರೂಪಕ್ಕೆ ಯತ್ನಾಳ್ ಏನು ಅಭಿವೃದ್ಧಿ ಮಾಡ್ತಾರೆ, ರಾಜ್ಯದ ಅವರ ಅಭಿವೃದ್ಧಿಯ ಕನಸುಗಳೇನು ಅನ್ನೋದನ್ನು ಕೂಡ ಜನರೆದುರಿಗೆ ಇಡ್ತೀನಿ ಅನ್ನುವಂಥ ಮಾತುಗಳನ್ನು ಯತ್ನಾಳ್ ಹೇಳ್ತಾ ಇದ್ದಾರೆ. ನಾನು ಯುವಕರ ಜೊತೆ ಇರ್ತೀನಿ, ಕರ್ನಾಟಕದ ನಿರುದ್ಯೋಗ ಯುವಕರ ಜೊತೆಗೆ. ನಾಳೆ ಇನ್ನೊಂದು 15 ದಿವಸದಲ್ಲಿ ನಾವೆಲ್ಲ ಯುವಕರ ಜೊತೆ ಚರ್ಚೆ ಮಾಡಿ ಬಿಜಾಪುರದಿಂದ ಬೆಂಗಳೂರು ಚಲೋ ಕಾರ್ಯಕ್ರಮ ಕೊಡ್ತೀವಿ. ಅಲ್ಲಿ ಸುಮಾರು 1 ಲಕ್ಷ. ಎಸ್ ವೀಕ್ಷಕರೇ, ಕೋಲಾರದಿಂದ ಕಾರವಾರದವರೆಗೂ, ಬೀದರ್ನಿಂದ ಚಾಮರಾಜದವರೆಗೂ ಓಡಾಡಿ ಪಕ್ಷವನ್ನು ಕಟ್ತೀನಿ ಅಂತ ಹೇಳುವಂತಹ ಯತ್ನಾಳ್ ಕೋಲಾರದಿಂದ ಅವರ ಪಕ್ಷದ ಪ್ರಾರಂಭವನ್ನು ಕೋಲಾರ ಗಣೇಶ ದೇವಸ್ಥಾನದಲ್ಲಿ ಪೂಜೆ ಮಾಡಿ ಪ್ರಾರಂಭ ಮಾಡ್ತೀನಿ ಅಂತ ಹೇಳ್ತಾ ಇದ್ದಾರೆ. ಪ್ರಾದೇಶಿಕ ಪಕ್ಷದ ಅನಿವಾರ್ಯತೆ ಇದೆ ಕರ್ನಾಟಕಕ್ಕೆ ಅನ್ನೋದನ್ನು ಕೂಡ ಹೇಳಿದ್ದಾರೆ. ಪ್ರಾದೇಶಿಕ ಪಕ್ಷದ ಅನಿವಾರ್ಯತೆ ಇದ್ದರೆ ಪ್ರಾದೇಶಿಕತೆಯ ಹಿತಾಸಕ್ತಿಯನ್ನು ಗಮನಿಸಿ ಪಕ್ಷವನ್ನು ಕಟ್ಟೋದು ವಾಡಿಕೆ. ಆದರೆ ಯತ್ನಾಳ್ ಇಲ್ಲಿ ದ್ವಂದ್ವದಲ್ಲಿದ್ದಾರೆ ಅನಿಸುತ್ತೆ. ಯಾಕಂದರೆ ಹಿಂದುತ್ವದ ಆಧಾರದಲ್ಲಿ ಪಕ್ಷ ಕಟ್ತೀನಿ ಅಂತಾರೆ, ಪ್ರಾದೇಶಿಕ ಅಸಮತೋಲನ ಇದೆ ಅನ್ನೋದನ್ನು ಹೇಳ್ತಾರೆ. ಹಾಗಾದರೆ ಹಿಂದುತ್ವದ ಆಧಾರದ ಮೇಲೆ ಪಕ್ಷ ಕಟ್ಟಿದರೆ ನಮಗೆ ರೀಜನಲ್ಲಿ ಏನು ಕೆಲಸ ಮಾಡಲಿಕ್ಕಾಗುತ್ತೆ? ಪ್ರಾದೇಶಿಕ ಅಸ್ಮಿತೆ ಬೇರೆ ಇರುತ್ತಲ್ವ. ನಮ್ಮ ನೆಲದ ರಕ್ಷಣೆ, ನಮ್ಮ ಜಲದ ರಕ್ಷಣೆ, ನಮ್ಮ ನಾಡಿನ ರಕ್ಷಣೆಗೆ ಬೇರೆ ಬೇರೆ ರೀತಿಯ ಸ್ಟ್ಯಾಂಡ್ಗಳನ್ನು ತೆಗೆದುಕೊಳ್ಬೇಕಾಗುತ್ತೆ. ಆದರೆ ಹಿಂದುತ್ವದ ವಿಚಾರ ಅಂತ ಬಂದಾಗ ಅದು ಬೇರೆ ರೀತಿಯ ಸ್ಟ್ಯಾಂಡ್ ಇರುತ್ತೆ. ಇದರಲ್ಲಿ ಯತ್ನಾಳ್ ಯಾವ ರೀತಿ ಯಶಸ್ವಿ ಆಗ್ತಾರೆ ಅನ್ನೋದು ಮಾತ್ರ ಇನ್ನೂ ಗೊಂದಲದಲ್ಲಿ. ಇದರ ಜೊತೆಗೆ ಅವರು ಯಡಿಯೂರಪ್ಪನವ್ರನ್ನ ವಿರೋಧಿಸ್ಕೊಂಡು ರಾಜಕಾರಣ ಮಾಡ್ಕೊಂಡು ಬಂದಂಥವ್ರು. ಯಡಿಯೂರಪ್ಪನವರ ವಿರೋಧಿಸೋಕ್ಕೋಸ್ಕರನೇ JCB ಕಟ್ತೀನಿ, JCB ತಂದು ಇವ್ರನ್ನೆಲ್ಲ ಏನಂದರೆ ಗುಡಿಸಿ ಗುಂಡಾಂತರ ಮಾಡ್ತೀನಿ ಅಂತ ಹೇಳ್ಕೊಂಬಂದರು. ಅದಲ್ಲದೆ ಯತ್ನಾಳ್ ಇಲ್ಲಿವರೆಗೂ ಹೇಳಿರೋದನ್ನು ಒಂದನ್ನು ಮಾಡಿಲ್ಲ. ಆ ಪ್ರಶ್ನೆ ಬೇರೆ. ಅವರು ಹೇಳಿರೋದನ್ನು ಇಲ್ಲಿವರೆಗೂ ಮಾಡಿಲ್ಲ. ಇದಾದರೂ ಮಾಡ್ತಾರಾ ಅಂತ ಅವರ ಅಭಿಮಾನಿಗಳು ಕಾಯ್ತಾ ಇದ್ದಾರೆ. ಯಾಕಂದರೆ ಯತ್ನಾಳ್ಗೆ ಅಭಿಮಾನಿಗಳಿದ್ದಾರೆ. ಅವ್ರು ಹೋದಲ್ಲಿ ಬಂದಲ್ಲಿ ಜನ ಸೇರ್ತಾರೆ. ಆ ಜನರು ಅವರಿಗೆ ಓಟ್ ಹಾಕ್ತಾರೋ ಇಲ್ವೋ ಗೊತ್ತಿಲ್ಲ ನನಗೆ, ಆದರೆ ಜನ ಅಂತೂ ಸೇರ್ತಾರೆ. ನನ್ನ 3 ಉದ್ದೇಶ: ಒಂದು ಹಿಂದುತ್ವ, ಒಂದು ನಿರುದ್ಯೋಗ, 3ನೇದು ಅಭಿವೃದ್ಧಿ. ಈ 3 ವಿಷಯ ತಗೊಂಡು ಮುಂದಿನ ದಿವಸಗಳಲ್ಲಿ ಕರ್ನಾಟಕದಲ್ಲಿ ಪ್ರಾದೇಶಿಕ ಪಕ್ಷ ಕಟ್ಟಬೇಕು ಅನ್ನೋಂಥ ಅಭಿಪ್ರಾಯವನ್ನು ಜನರನ್ನು ತಗೋತಾರೆ. ಈ ಯತ್ನಾಳ್ ಅವರ ಹೊಸ ಒಂದು ಸಾಹಸ, ಹಿಂದೂ ಪಕ್ಷ ಕಟ್ತೀನಿ ಅಂದಾಗ ಜನರು ಅದಕ್ಕೆ ಸಪೋರ್ಟ್ ಮಾಡ್ಬೋದು. ಯತ್ನಾಳ್ ಅವರ ಜನಪ್ರಿಯತೆಯನ್ನು ಒಬ್ಬ ನಾಯಕನಾಗಿ ಯಾವ ರೀತಿ ತೆಗೆದುಕೊಂಡು ಹೋಗ್ತಾರೆ ಅನ್ನೋದು ಸದ್ಯದ ಕುತೂಹಲ. ಇದಾಗಿತ್ತು ಎಕ್ಸ್ಕ್ಲೂಸಿವ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್.